ಈಗಾಗಲೇ ನೋಟ್ ಬ್ಯಾನ್ ನಿಂದಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನಷ್ಟ ಅನುಭವಿಸಿರೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ವಿ. ಈಗ ನಾವು ನೇರವಾಗಿ ಚಿತ್ರಮಂದಿರದ ಬಳಿ ಹೋಗೋಣ. ಈಗಾಗಲೇ ಚಿತ್ರಮಂದಿರದಲ್ಲಿ ಸಾಮಾನ್ಯವಾಗಿ 50, 80, 100 ರೂಪಾಯಿ ಒಂದೊಂದು ಟಿಕೆಟ್ ಬೆಲೆ ಇರುತ್ತೆ. ಈ ದುಡ್ಡನ್ನು ಕೊಡೋದಕ್ಕೆ ಚಿಲ್ಲರೆ ಸಿಗ್ತಾ ಇದೆಯಾ ಇಲ್ವಾ? ಒಂದು ವೇಳೆ ಚಿಲ್ಲರೆ ಸಿಕ್ಕಲಿಲ್ಲ ಅಂತಂದ್ರೆ ಜನ ಫಿಲ್ಮ್ನೇ ನೋಡದೆ ವಾಪಸ್ ಹೋಗ್ತಾ ಇದ್ದಾರಾ? ಒಟ್ಟಾರೆ ಈ ಚಿತ್ರೋದ್ಯಮಕ್ಕೆ ಏನಾದರೂ ಧಕ್ಕೆ ಆಗಿದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಇವಾಗ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೀವು ಮ್ಯಾನೇಜ್ಮೆಂಟ್, ಥಿಯೇಟರ್ ಮ್ಯಾನೇಜ್ಮೆಂಟ್ನವ್ರನ್ನ ಮಾತನಾಡಿಸಿದ್ರ ಮತ್ತೆ ಜನರನ್ನ ಮಾತನಾಡಿಸಿದ್ರ, ಏನು ಹೇಳ್ತಾರೆ? ಚಿತ್ರೋದ್ಯಮಕ್ಕೆ ನಿಜವಾಗ್ಲೂ ಈ ನೋಟ್ ಬ್ಯಾನ್ನಿಂದಾಗಿ ಎಫೆಕ್ಟ್ ಆಗಿದೆಯಾ ಇಲ್ವಾ ಅಂತ? ಖಂಡಿತ ಅರವಿಂದ್, ಇವತ್ತು ಏನು ಒಂದು ತಿಂಗಳಾಯ್ತು ನೋಟ್ ಬ್ಯಾನ್ ಎಫೆಕ್ಟ್ ಏನಿದೆ ಚಿತ್ರಮಂದಿರಗಳಿಗೆ ಸಖತ್ತಾಗಿ ತಟ್ಟಿದೆ ಅಂತ ಹೇಳ್ಬೋದು. 40% 50% ಚಿತ್ರಮಂದಿರಗಳ ಕಲೆಕ್ಷನ್ಗಳು ಡೌನ್ ಆಗಿರುವಂತದ್ದು. ಮತ್ತೆ ಹೊಸ ನೋಟ್ ಏನು 2000 ರೂಪಾಯಿ ನೋಟ್ ಬಂತು, 2000 ರೂಪಾಯಿ ನೋಟ್ ಜನರ ಕೈಗೆ ಸೇರಿದ್ರು ಕೂಡ ಇದೊಂದು ರೀತಿ ಚಿತ್ರಮಂದಿರಕ್ಕೆ 2000 ರೂಪಾಯಿ ನೋಟು ಕೂಡ ಕಹಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 60 ರೂಪಾಯಿ 80 ರೂಪಾಯಿ ಟಿಕೆಟ್ ಇರುವಂತದ್ದು ಒಂದು ಟಿಕೆಟ್ ನ ಬೆಲೆ. 2000 ರೂಪಾಯಿ ನೋಟ್ ಕೊಟ್ಟಾಗ ಅವ್ರಿಗೆ 1900 ರೂಪಾಯಿ ಚಿಲ್ಲರೆ ಕೊಡಬೇಕಾಗುತ್ತೆ. ಅದು 100 ರೂಪಾಯಿಲೇ ಕೊಡಬೇಕಾಗುತ್ತೆ. ಯಾಕಂದ್ರೆ 500 ರೂಪಾಯಿ ನೋಟ್ಗಳು ಕೂಡ ಇನ್ನು ಸರಿಯಾಗಿ ಎಲ್ಲ ಕಡೆ ಅವೈಲಬಲ್ ಇಲ್ಲ. ಸೊ ಹಾಗಾಗಿ ಚಿತ್ರಮಂದಿರಕ್ಕೆ 2000 ರೂಪಾಯಿ ನೋಟು ಸಿಕ್ಕಿರೋದು ಒಂದು ರೀತಿ ಕಹಿಯಾಗಿದೆ. ಅದ್ರ ಜೊತೆಗೆ ಚಿಲ್ಲರೆ ಅಭಾವ ಕೂಡ ತುಂಬಾನೇ ಕಾಡ್ತಾ ಇದೆ. ಓವರ್ ಆಲ್ ಚಿತ್ರಮಂದಿರಕ್ಕೆ ಮತ್ತೆ ಶೂಟಿಂಗು ಕೂಡ ಬಹಳಷ್ಟು ತೊಂದರೆ ಆಗಿರುವಂತದ್ದು. ಕೆಲವು ಸಿನಿಮಾಗಳ ಶೂಟಿಂಗ್ ಗಳನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಸಂಜೆ ಪೇಮೆಂಟ್ ಗಳನ್ನ ಕೊಡೋದಕ್ಕೆ ಚಿಲ್ಲರೆ ಅಭಾವ ಇದೆ. ಮತ್ತೆ ಹಳೆ ನೋಟ್ಗಳನ್ನ ಯಾರು ತಗೊಳ್ಳೋದಿಲ್ಲ, ಹಳೆ ನೋಟ್ಗಳು ಚಲಾವಣೆಯಲ್ಲಿ ಇಲ್ದಿರೋದ್ರಿಂದ ಹಾಗಾಗಿ ಚಿತ್ರಮಂದಿರ ಶೂಟಿಂಗ್ ಗಳಿಗೂ ಎಫೆಕ್ಟ್ ಆಗಿದೆ, ಜೊತೆಗೆ ಚಿತ್ರಮಂದಿರಕ್ಕೂ ಎಫೆಕ್ಟ್ ಆಗಿದೆ. ನನ್ನ ಜೊತೆ ನರ್ತಕಿ ಚಿತ್ರಮಂದಿರದ ಸಿಬ್ಬಂದಿ ನನ್ನ ಜೊತೆಲಿದ್ದಾರೆ, ರಾಜು ಅವರು. ಅವ್ರನ್ನ ಮಾತಾಡ್ಸೋಣ. ರಾಜು ಅವರೇ, 1000 ರೂಪಾಯಿ ನೋಟ್ಗಳು 500 ರೂಪಾಯಿ ನೋಟು ಬ್ಯಾನ್ ಆಗಿ ಇವತ್ತಿಗೆ ಒಂದು ತಿಂಗಳಾಯ್ತು. ಈ ಒಂದು ತಿಂಗಳು ಓವರ್ ಆಲ್ ಯಾವ ತರ ಇತ್ತು ಅಂತ ನಿಮ್ಮ ಒಂದು ಅನಿಸಿಕೆ? ಸರ್, ತುಂಬಾ ಕಷ್ಟ ಇದೆ. ಯಾಕಂದ್ರೆ ಈಗ 1000 ರೂಪಾಯಿ ನೋಟು 500 ರೂಪಾಯಿ ನೋಟು ಬಂದಾದ್ಮೇಲೆ ಈಗ 2000 ರೂಪಾಯಿ ನೋಟ್ ತಗೊಂಡ್ಬರ್ತಾ ಇದ್ದಾರೆ. ಆ 2000 ರೂಪಾಯಿ ನೋಟ್ ತಂದಾಗ ನಮಗೆ ಒಂದು 50 ಜನ ಬಂದ್ರೆ, ಈಗ 50 ಜನದಲ್ಲಿ 50 ಜನ ಟಿಕೆಟ್ ಕಲೆಕ್ಷನ್ ಬಂದ್ರೆ ಅದರಲ್ಲಿ ಇಬ್ಬರು 2000 ರೂಪಾಯಿ ನೋಟ್ ಏನಾದ್ರು ತಗೊಂಡು ಬಂದ್ರೆ ನಮ್ಗೆ ಚಿಲ್ಲರದು ತೊಂದರೆ. ಅದು 90 ರೂಪಾಯಿ ಟಿಕೆಟ್ ಟೆನ್ಸ್ದು ಕೂಡ ನಮಗೆ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಅದರಿಂದ ಕಲೆಕ್ಷನ್ ಕೂಡ ಯಾವುದು ಬರ್ತಾ ಇಲ್ಲ. ಜನರು ಈಗ 2000 ನಮ್ಮ ಹತ್ರ ಇದ್ರೆ ತಾನೇ ನಾವು ಕೊಡಬೇಕು. ಅಕಸ್ಮಾತ್ ನಾವು ನಮ್ಮ ಹತ್ರ ಇಲ್ಲ ಅಂದ್ರೆ ಜನ ವಾಪಸ್ ಹೋಗ್ತಾ ಇದ್ದಾರೆ. ಆದ್ರೂ ಫ್ಯಾಮಿಲಿ ಒಂದು 5 ಜನ, ಒಂದು 4 ಜನ ಗಂಡ ಹೆಂಡತಿ ಮಕ್ಕಳು ಯಾರಾದ್ರೂ ಬಂದಾಗ ನಾವು ಅವರನ್ನ 500 ರೂಪಾಯಿ ನೋಟು ಹಳೆ ತಗೊಂಡು ಅವರಿಗೆ ಟಿಕೆಟ್ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಕಾರ್ಡ್ ಅಲ್ಲಿ ಅಂದ್ರೆ ಮಾಲ್ಗಳಲ್ಲೆಲ್ಲ ನೋಡಿದಾಗ ನಾವು ಸ್ವೈಪಿಂಗ್ ಮಿಷಿನ್ ಗಳು ಇರ್ತವೆ, ಪ್ರತಿಯೊಂದು ಕಡೆಯಲ್ಲೂ ಕಾರ್ಡ್ ಸ್ವೈಪ್ ಮಾಡಿ ತಗೋಬಹುದು. ಆ ತರದ್ ಏನಾದ್ರು ನಿಮ್ಮ ಥಿಯೇಟರ್ಗೆ ಅಡಾಪ್ಟ್ ಮಾಡ್ಕೊಂಡಿದ್ರೆ ಈ ನೋಟ್ ಬ್ಯಾನ್ ಆದ್ಮೇಲೆ? ಮುಂಚೆ ಅಂತೂ ಇರಲಿಲ್ಲ, ಈಗ ಅದೇನಾದ್ರು ಮಾಡ್ಕೊಂಡಿದ್ದೀರಾ? ಮತ್ತೆ ಆನ್ಲೈನ್ ಬುಕಿಂಗ್ಸ್ ಅಲ್ಲಿ ಏನಾದ್ರು ನಂಬರ್ಸ್ ಜಾಸ್ತಿ ಆಗಿದೆಯಾ ಅಂತ? ಆನ್ಲೈನ್ ಟಿಕೆಟ್ಸ್ಗಳು ಇವಾಗ ಜಾಸ್ತಿ ಆಗಿದೆ. ಈಗ ಕಾರ್ಡ್ ಬಗ್ಗೆ ನಾವು ನಮ್ಮ ಪ್ರೊಪರೇಟರ್ ಹತ್ರ ಮಾತಾಡಿದ್ದೀವಿ. ಅವರು ಸರಿ, ಈಗ ಇದಾಗಲಿ 1000 ರೂಪಾಯಿ ನೋಟ್ ಬರಲಿ, ನಾವು ಕಾರ್ಡ್ ಅನ್ನ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಓಕೆ, ಆನ್ಲೈನ್ ಅಲ್ಲಿ ಎಷ್ಟು % ಟಿಕೆಟ್ ರೈಸ್ ಆಗಿದೆ? ಅಂದ್ರೆ ಟಿಕೆಟ್ ಬುಕಿಂಗ್ಸ್ ಮುಂಚೆ ಎಷ್ಟು ಆಗ್ತಿತ್ತು, ಇವಾಗ ಎಷ್ಟು ಆನ್ಲೈನ್ ಬುಕಿಂಗ್ಸ್ ಆಗ್ತಿದೆ? ಮೊದಲು ಫಿಲ್ಮ್ ಚೇಂಜ್ ಆದಾಗ, ಯಾವುದೇ ಹೊಸ ಪಿಕ್ಚರ್ ಬಂದಾಗ ಒಂದು ಜಾಸ್ತಿ ಸೇಲ್ ಆಗ್ತಿತ್ತು. ಇವಾಗ ಖಾಲಿ ಇದ್ದ ಸಮಯದಲ್ಲೂ ಕೂಡ, ಕಲೆಕ್ಷನ್ ಇಲ್ಲ ಟೈಮಲ್ಲೂ ಕೂಡ ನಮಗೆ ಆನ್ಲೈನ್ ಅಲ್ಲೇ ಜಾಸ್ತಿ ಟಿಕೆಟ್ ಅನ್ನ ಹೋಗ್ತಾ ಇದೆ. ಒಂದು ಮೊದಲು ಫಿಲ್ಮ್ ಚೇಂಜ್ ಆದಾಗ ಹೊಸ ಪಿಕ್ಚರ್ ಇದ್ದಾಗ ಯಾವ ತರ ಹೋಗ್ತಿತ್ತು, ಇವಾಗ ಖಾಲಿ ಇದ್ದಾಗ ಕೂಡ ಆನ್ಲೈನ್ ಟಿಕೆಟ್ ಗಳನ್ನ ಜಾಸ್ತಿ ಹೋಗ್ತಾ ಇದೆ ಬುಕ್ ಮೈ ಶೋ ಅಲ್ಲಿ. ಓಕೆ, ಓವರ್ ಆಲ್ ಈ ನೋಟ್ ಬ್ಯಾನ್ ಎಫೆಕ್ಟ್ ಯಾವ ರೀತಿ ತಪ್ಪಿದೆ, ಯಾವ ರೀತಿ ತಗಲಿದೆ ನಿಮ್ಗೆ ಅಂತ? ನಮ್ಗೆ ಎಲ್ಲಾ ರೀತಿಯ ಪ್ರಾಬ್ಲಮ್ ಆಗಿದೆ. ಈ ಒಂದು ಚೇಂಜ್ ಬ್ಯಾಂಕ್ ಅಲ್ಲಿ ನಾವು 500 ರೂಪಾಯಿ 1000 ರೂಪಾಯಿ ನೋಟ್ ತಗೊಂಡು ಹೋದ್ರೆ ನೀವು ಕಟ್ಟಕ್ಕಾಗಲ್ಲ, ಇದನ್ನ ಇದು ಮಾಡಿ ಅಂತಾರೆ. ನಾವು ಪಬ್ಲಿಕ್ ಹತ್ರ ಯಾವ ತರ ನಾವು ತಗೊಳಕ್ಕೂ ಆಗಲ್ಲ. ಈಗ ಅವ್ರು ಬ್ಯಾಂಕ್ನವ್ರು ಬ್ಯಾನ್ ಮಾಡಿದ್ಮೇಲೆ ನಮ್ಮ ಹತ್ರ ನಾವು ಯಾವ ತರ ಅವ್ರಿಗೆ ನಾವು ಇದು ಮಾಡಕ್, ಅದರಿಂದ ನಮಗೆ ತುಂಬಾ ಕಷ್ಟ ಆಗಿಬಿಟ್ಟದೆ ಈ ನೋಟು ಹೋಗಿದ ತಕ್ಷಣ, 500 ರೂಪಾಯಿ ನೋಟ್ ಹೋಗಿದ ತಕ್ಷಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್. ಅರವಿಂದ್, ಇದಿಷ್ಟಾಗಿತ್ತು ಥಿಯೇಟರ್ ನಲ್ಲಿ ಇರುವಂತಹ ಮಾಹಿತಿ. ಓವರ್ ಆಲ್ ಕಲೆಕ್ಷನ್ ಗಳು ಕಡಿಮೆ ಆಗಿದೆ, ಆನ್ಲೈನ್ ಬುಕಿಂಗ್ ಜಾಸ್ತಿ ಆಗಿದೆ, ಮತ್ತೆ ಫ್ಯಾಮಿಲಿ ಬಂದಂತ ಒಂದು ಟಿಕೆಟ್ಗೆ 2000 ರೂಪಾಯಿ ತಂದಾಗ ಅವ್ರಿಗೆ ಚೇಂಜ್ ಕೊಡುವಂತದ್ದು ತುಂಬಾ ಒಂದು ಅರಸಾಹಸ ಆಗಿದೆ ಅಂತಾನೆ ಹೇಳ್ಬೋದು. ಅರವಿಂದ್, ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ ಕೆಎಎಸ್ ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.